ಹಾಯ್ ಸ್ನೇಹಿತರೆ, ನಾವು ದಿನನಿತ್ಯ ರಸ್ತೆ ಮೇಲೆ ಓಡಾಡಬೇಕಾದ್ರೆ ಎಂತೆಂಥವ್ರು ಸಿಗ್ತಾರೆ ಅಂತ ಅಂದರೆ ನೋಡಿ, ಮೊನ್ನೆ ನಾವು ದೊಡ್ಡಬಳ್ಳಾಪುರದಲ್ಲಿ ಒಂದು ಡ್ಯೂಟಿ ಎತ್ಕೊಂಡು ಹೋಗ್ಬೇಕಾದ್ರೆ ನೋಡಿ, ಆಟೋದವ್ರು ಹಿಂಗೆ ಸಡನ್ನಾಗಿ ಸೈಡ್ ರೋಡಿಂದ ಬಂದರು. ನಾನು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೆ, ಆರನ್ ಮಾಡಿದೆ ಅಷ್ಟೇ. ಆರನ್ ಮಾಡಿಬಿಟ್ಟು ಮೂವ್ ಆದೆ. ಅವರು ಸ್ಲೋ ಆದರೂ ಮೂವ್ ಆದೆ. ನಾನು ಅವ್ರಿಗೇನು ಒಂದು ಮಾತೇನು ಅಂದಿಲ್ಲ, ಅಥವಾ ಅವ್ರಿಗೆ ಕೈ ತೋರಿಸೋದಾಗಲಿ ಗುರಾಯಿಸೋದಾಗಲಿ ಏನೂ ಮಾಡಿಲ್ಲ. ಜಸ್ಟ್ ಹಿಂಗೆ ಸಡನ್ನಾಗಿ ನುಗ್ತಾಯಿದ್ರು, ಸ್ಪೀಡಲ್ಲಿ ಬರ್ತಾಯಿದ್ರು, ಸೈಡಿಂದ ಆರನ್ ಮಾಡಿದೆ, ಮೂವ್ ಆದೆ ಅಷ್ಟೇ. ಅಲ್ಲಿ ಮುಗೀತು ಅಂತ ನಾನು ಸುಮ್ಮನೆ ಹೋಗ್ತಾ ಇದ್ದೆ. ಅವರು ನೋಡಿ ಹಿಂದ್ಗಡೆಯಿಂದ ಜೋರ ಒಂದೇ ಹೊಸಿ ಓವರ್ಟೇಕ್ ಮಾಡ್ಕೊಂಬಂದು ಆ ಆಟೋ ಡ್ರೈವರು ಯಾವ ಥರ ಬಿಹೇವ್ ಮಾಡ್ತಾರೆ ಅಂತ ನೋಡಿ ನೀವು. ನನಗೆ ಗೊತ್ತಿಲ್ಲ ಈ ಥರ ಅವರು ಬಂದು ಹಿಂಗೆ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ನಾನೇನಾದರೂ ತಪ್ಪು ಮಾಡಿಲ್ಲ ನೋಡಿ. ಸಡನ್ನಾಗಿ ಬಂದರು ಅಂದ್ಬಿಟ್ಟು ಆರನ್ ಕೊಟ್ಟೆ, ಬಂದೆ. ಅವ್ರಿಗೆ ಅದೇನು ಅನ್ನಿಸ್ತಾನೋ ಗೊತ್ತಿಲ್ಲ ನೋಡಿ, ಬಂದ್ಬಿಟ್ಟು ನನ್ನ ಕಾರ್ ಕಡೆಗೆ ಟಚ್ ಮಾಡೋ ಥರ ಬರ್ತಾ ಇರೋದು, ಮತ್ತು ನನ್ನ ಕಾರ್ಡನ್ನ ಅಡ್ಡ ಹಾಕ್ತಾ ಇರೋದು, ಸುಮ್ಮನೆ ಸ್ಲೋ ಮಾಡ್ತಾ ಇರೋದು, ಬ್ರೇಕ್ ಹಾಕ್ತಾ ಇರೋದು ನೋಡಿ. ಈ ಥರ ಮಾಡ್ತಾ ಇದ್ದಾರೆ ಆಟೋ ಡ್ರೈವರು. ಇದೇನಕ್ಕೆ ಇವ್ರಿಗೆ ಏನಾಯಿತು? ನಾನು ಅಂಥದ್ದು ಏನು ಮಾಡಿ ನೋಡಿ, ಮುಂದೆ ಗ್ಯಾಪ್ ಇದೆ, ಹೋಗ್ತಾ ಇಲ್ಲ, ಬ್ರೇಕ್ ಹಾಕ್ತಾವ್ರೆ, ಬೇಕು ಅಂತಲೇ ಕಿರಿಕ್ ಮಾಡಲಿ ಅಂತ. ಇಲ್ಲಿ ದೊಡ್ಡಬಳ್ಳಾಪುರ, ನಾವು ಮೊದಲೇ ಬೆಂಗಳೂರಿಂದ ಅಲ್ಲಿಗೆ ಹೋಗಿದ್ವಿ ದೊಡ್ಡಬಳ್ಳಾಪುರಕ್ಕೆ ಡ್ಯೂಟಿಗೆ. ಇಲ್ಲಿ ಮೋಸ್ಟ್ಲಿ ಲೋಕಲ್ ಇರಬೇಕು. ಇಂಥವ್ರು ಕೆಲವ್ರು ಇರ್ತಾರೆ, ಎಲ್ಲ ಆಟೋ ಡ್ರೈವರ್ಗಳಲ್ಲ, ಒಳ್ಳೆಯವರು, ತುಂಬ ಒಳ್ಳೆ ಆಟೋ ಡ್ರೈವರ್ಗಳು ಇದ್ದಾರೆ, ಇವತ್ತಿಗೂ ಇದ್ದಾರೆ, ಅಂಥವ್ರು ಇದ್ದಾರೆ. ಬಟ್ ಇಂಥವ್ರು ಕೆಲವ್ರು ಇರ್ತಾರೆ ನೋಡಿ, ಮುಂದಕ್ಕೆ ನಾನು ಓವರ್ಟೇಕ್ ಮಾಡೋಕ್ಕೂ ಬಿಡ್ತಾಯಿಲ್ಲ. ಮುಂದಕ್ಕೆ ಬ್ರೇಕ್ ಹಾಕೋದು, ಸಡನ್ನಾಗಿ ಬ್ರೇಕ್ ಹಾಕೋದು, ಕಿರಿಕ್ ಮಾಡಲಿ, ಜಗಳಕ್ಕೆ ಬರಲಿ ಅಂತಲೇ ನನಗೆ ಗೊತ್ತಿಲ್ಲ. ಅಂಥದ್ದು ನಾನೇನೂ ಮಾಡಿಲ್ಲ, ಅವ್ರಿಗೇನು ಟಚ್ ಮಾಡಿಲ್ಲ, ಒಂದು ಮಾತು ಬೈದಿಲ್ಲ, ಒಂದು ಕೈ ತೋರಿಸಿಲ್ಲ, ಗುರಾಯಿಸಿಲ್ಲ, ಏನೂ ಮಾಡಿಲ್ಲ. ಸಡನ್ನಾಗಿ ಸೈಡ್ ರೋಡಿಂದ ನುಗ್ತಾ ಇರೋದ್ಬಿಟ್ಟು ಆರನ್ ಮಾಡಿಬಿಟ್ಟು ಸುಮ್ಮನೆ ನನ್ನ ಹತ್ರ ಪಾಸಾಗಿದ್ದೀನಿ. ಬಟ್ ಇವ್ರಿಗೆ ಅದೇನು ಅನ್ನಿಸ್ತು ಅಂತ ಗೊತ್ತಿಲ್ಲ, ಬಂದು ಈ ಥರ ನನ್ನ ಗಾಡಿಗೆ ಟಚ್ ಮಾಡೋ ಥರ ಬರ್ತಾ ಇರೋದು, ಅಮ್ಮ ಸುಮ್ಮನೆ ಸ್ಲೋ ಮಾಡ್ತಾ ಇರೋದು, ಓವರ್ಟೇಕ್ ಮಾಡೋಕ್ಕೂ ಜಾಗ ಕೊಡ್ತಾಯಿಲ್ಲ, ನನ್ನ ಕಡೆಗೆ ಓವರ್ಟೇಕ್ ಮಾಡೋಕ್ಕೋ ನನ್ನ ಕಡೆಗೆ ಬರೋದು ನೋಡಿ. ಈ ಥರ ನಾನು ಏನೂ ಮಾಡಿಲ್ಲ, ಸುಮ್ಮನೆ ಆರನ್ ಮಾಡಿದ್ಕೇ ಈ ಥರ ಎಲ್ಲ ಇರ್ತಾರೆ. ಹಂಗಾಗಿ ಈ ಥರದವರು ನಮಗೆ ದಿನಕ್ಕೆ ಒಬ್ಬರಾರು ಇಂಥವ್ರು ಸಿಗ್ತಾರೆ. ಆಟೋದವರು ಅಂತ ಅಲ್ಲ, ಆಟೋದವ್ರು ಆಗಿರ್ಬೋದು, ಅಥವಾ ಬೈಕ್ನವರೇ ಆಗಿರ್ಬೋದು, ಕಾರ್ನವರೇ ಆಗಿರ್ಬೋದು, ಅಥವಾ ಬಸ್ಸು ಲಾರಿ ಅಂಥವ್ರು ಯಾರಾಗಿರ್ಬೋದು, ಇಂಥವ್ರು ಒಬ್ಬರೊಬ್ಬರು ಸಿಗ್ತಾರೆ ಇರ್ತಾರೆ. ಹಂಗಾಗಿ ನಾವು ಏನು ಹೇಳೋದು ಅಂದರೆ, ಇಂಥವ್ರಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಏನಂದರೆ ಅದನ್ನು ದಿನಾಶಯರ್ ಗಳರಾರು ಅಂತ ಒಂದು ಹಳ್ಳಿ ಕಡೆ ಹೇಳ್ತಾರೆ. ಆ ಥರ ನಾವು ದಿನ ಬೆಳಗಾದರೆ ರೋಡಲ್ಲೇ ಇರೋರು ಡ್ರೈವರ್ಗಳು, ಇಂಥವ್ರಿಗೆಲ್ಲ ನಾವು ತಲೆ ಕೆಡ್ಸ್ಕೊಂಡು ಟೆನ್ಷನ್ ಮಾಡ್ಕೊಂಡು ಜಗಳಕ್ಕೆ ಹೋದರೆ, ಇವರು ಜಗಳಕ್ಕೆ ಬರಲಿ ಅಂತಲೇ ಈ ಥರ ಮಾಡ್ತಾ ಇರೋದು. ಯಾಕೆಂದರೆ ಈಗ ನಾವು ಗಾಡಿ ನಂಬರ್ ಪ್ಲೇಟೆಲ್ಲ ನೋಡ್ತಾರಲ್ಲ, ಬೆಂಗಳೂರು ಕಡೆ ಗಾಡಿ ಅಂತ ಗೊತ್ತಾಗ್ಬಿಡುತ್ತೆ. ಇವರು ಲೋಕಲ್ ಅಲ್ವಾ, ಈಗ ಏನು ಬೇಕಾದ್ರೂ ಆಟ ಆಡ್ಬೋದು, ಇವ್ರಿಗೆ ಯಾರೋ ಸಪೋರ್ಟ್ ಇರಲ್ಲ ಅಂದ್ಬಿಟ್ಟು ಈ ಥರ ಜಗಳಕ್ಕೆ ಬರಲಿ ಅಂದ್ಬಿಟ್ಟು ಈ ಥರ ಮಾಡೋದು. ನಾವೀಗ ಇವ್ರಿಗೆ ಜಗಳಿಗೆ ಹೋಗೋಕೆ ಹೋದರೆ ಮಾತಿಗೆ ಮಾತು ಬೆಳೆದು ಮಾತೆತ್ತಿದ್ರೆ ಕೆಲವರು ನೀವು ನೋಡಿರ್ತೀರ, ಕೆಲವ್ರು ಎಂತೆಂಥ ಹೊಲಸು ಮಾತಾಡ್ತಾರೆ. ಮಾತೆತ್ತಿದ್ರೆ ಕುಟುಂಬದವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ, ಕೆಟ್ಟ ಮಾತಾಡ್ತಾರೆ. ನಮಗೆ ಅವಾಗೇನಾಗುತ್ತೆ, ಡ್ಯೂಟಿ ಮಾಡೋಕ್ಕೆ ಒಂದು 4 ಕಾಸು ದುಡಿಯೋಕ್ಕೆ ಅಂತ ಬಂದಿರ್ತೀವಿ, ಒಳಗಡೆ ಕಸ್ಟಮರ್ ಬೇರೆ ಇದ್ದಾರೆ. ನಮಗೂ ಮನಸ್ಸಿಗೆ ಬೇಜಾರಾಗುತ್ತೆ. ಮನಸ್ಸಿಗೆ ಬೇಜಾರಾದ್ರೆ ಇಡೀ ದಿನ ನೆಮ್ಮದಿ ಹಾಳಾಗ್ಬಿಡುತ್ತೆ. ಅದೇ ಥರಲ್ಲಿ ಓಡ್ತಾ ಇರುತ್ತೆ. ಹಿಂಗೆ ಅಂದ್ಬಿಟ್ನಲ್ಲ, ನನ್ನ ಕೆಟ್ಟ ಮಾತಾಡ್ಬಿಟ್ನಲ್ಲ, ನನಗೆ ಹಿಂಗೆ ಅಂದ್ಬಿಟ್ನಲ್ಲ ಅಂದ್ಬಿಟ್ಟು ಅದೇ ಥರಲ್ಲಿ ಓಡ್ತಾ ಇರುತ್ತೆ. ಆದ್ದರಿಂದ ಕೆಲವು ಏನಂತ ಅಂದರೆ, ಕೊಚ್ಚೆ ಮೇಲೆ ಕಲ್ಲೆಸ್ಕೊಂಡು ನಮ್ಮ ಮೇಲೆ ನಾವೇ ಹರಿಸ್ಕೊಳೋ ಬದಲು ಇಂಥವ್ರನ್ನ ಸಮಾಧಾನ ಮಾಡ್ಕೊಂಡು ಬಿಟ್ಬಿಡ್ಬೇಕು. ಈಗ ಅವನೇ ನನಗೇನು ಬೈದಿಲ್ಲ ಅಥವಾ ಹೊಡೆದಿಲ್ಲ, ಜಗಳಕ್ಕೆ ಬಂದಿಲ್ಲ, ಹಿಂಗೆ ಸುಮ್ಮನೆ ಹಿಂಗೆ ಅಡ್ಡ ಹಿಂಗೆ ತೊಂದರೆ ಕೊಡ್ತಾವೆ ಅನ್ನಿಸ್ಬಿಟ್ರೆ ನಮಗೇನೋ ಒಂದು ಮಾತು ಬಂದಿಲ್ಲ, ಕೆಟ್ಟ ಮಾತಾಗೋದಾಗಲಿ ಅಥವಾ ಹೊಡೆಯೋಕ್ಕೆ ಬರೋದಾಗಲಿ ಏನೂ ಮಾಡಿಲ್ಲ. ಆದ್ದರಿಂದ ಅವ್ನಿಗೇನಾರು ನಮಗೆ ಹೊಡೆಯೋಕ್ಕೆ ಬಂದ ಅಥವಾ ಗಾಡಿ ಟಚ್ ಮಾಡ್ದೆ ಅಂದರೆ ಆಮೇಲೆ ಪೊಲೀಸ್ನವ್ರಿಗೆ 112 ಫೋನ್ ಮಾಡಿ ಆಮೇಲೆ ಏನೋ ಮಾಡಲೇಬೇಕಾಗುತ್ತೆ. ಗಾಡಿಯೆಲ್ಲ ಟಚ್ ಮಾಡ್ದ, ಹೊಡೆಯೋಕ್ಕೆ ಬಂದ, ಈ ಥರ ಕಿರಿಕ್ ಇದು ಮಾಡೋಕ್ಕೆ ಬಂದರೆ ಅವನೇನು ಮಾಡಿಲ್ಲ, ಸುಮ್ಮನೆ ಹಿಂಗೆ ಅಡ್ಡ ಬರೋದು ಮಾಡ್ತಾವನೆ. ಇಂಥವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ನಾವೊಂದು ಮಾತನ್ನೋದು, ಅವನೊಂದು ಮಾತನ್ನೋದು, ಅಥವಾ ಪೊಲೀಸ್ ಕರ್ಸೋದು, ಅಥವಾ ಒಬ್ರಿಗೊಬ್ರು ಕೈ ಮಾಡೋದು, ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು, ಅವರು ಕೇಸ್ ಮಾಡೋದು, ಆಮೇಲೆ ಕೋರ್ಟ್ ಕಚೇರಿ ಅಂತ ಅಲಿಯೋದು, ಇವೆಲ್ಲ ಮಾಡೋದ್ಬಿಟ್ಟು ಇಂಥ ಸಣ್ಣ ಪುಟ್ಟವಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಯಾಕಂದ್ರೆ ನೀವು ದಿನ ಬೆಳಗ್ಗೆದ್ದು ಕೆಲವರು ಆಫೀಸ್ಗಳಿಗೆ ದಿನ ಕಾರ್ ತಗೊಂಡು ಓಡಾಡ್ತಾ ಇರ್ತೀರ, ಇಂಥವ್ರು ಸಿಗ್ತಾನೆ ಇರ್ತಾರೆ, ನೀವು ನೋಡಿರ್ತೀರ. ಇಂಥವಕ್ಕೆ ತಲೆ ಕೆಡ್ಸ್ಕೋಬಾರ್ದು. ಇಂಥ ಕೆಟ್ಟ ಹುಳುಗಳು ಇರ್ತವೆ. ಇಂಥವ್ರು ಬೇಜಾರು ಮಾಡಬೇಕು, ನೆಮ್ಮದಿ ಹಾಳು ಮಾಡಬೇಕು ಅಂತಲೇ ಕೆಲವ್ರು ಇರ್ತಾರೆ. ಇಂಥವ್ರಿಗೆ ತಲೆ ಕೆಡ್ಸ್ಕೋಬೇಡಿ. ನಿಮ್ಗೇನಾದ್ರು ತೊಂದರೆ ಕೊಟ್ಟ, ಹೊಡೆದ ಅಥವಾ ಗಾಡಿ ಟಚ್ ಮಾಡ್ದ ಇಂಥ ಇದ್ದರೆ ಪೊಲೀಸ್ನವ್ರಿಗೆ 112 ಫೋನ್ ಮಾಡಿ ಅದೆಲ್ಲ ಕಂಪ್ಲೇಂಟ್ ಮಾಡೋದು, ಅವೆಲ್ಲ ಮಾಡಿ. ಇಂಥವ್ಕೆ ತಲೆ ಕೆಡ್ಸ್ಕೊಂಡು ಕೆಲವರು ಸಣ್ಣ ಪುಟ್ಟಕ್ಕೆ ಹಿಂಗೆ ತಲೆ ಕೆಡ್ಸ್ಕೊಂಡು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಅದು ಜಗಳಾಗಿ FIR ಎಲ್ಲ ಮಾಡಿಸಿ ಆಮೇಲೆ ಕೋರ್ಟಲ್ಲೆಲ್ಲ ವರ್ಷಾನುಗಟ್ಟೆ ಅಲ್ದು ಯಾಕಾರ ಹಿಂಗೆ ಮಾಡ್ಕೊಂಡಪ್ಪ, ಯಾಕಾರ ಕೇಸ್ ಮಾಡ್ಕೊಂಡು ಅನ್ನೋರು ಅಂತ ತಲೆ ಕೆಡ್ಸ್ಕೊಂಡ್ರವ್ರು ಇದ್ದಾರೆ. ಹಂಗಾಗಿ ಇಂಥ ಸಣ್ಣ ಕೆಟ್ಟ ತಲೆ ಕೆಡ್ಸ್ಕೋಬಾರ್ದು. ಇಂಥ ಕೆಟ್ಟ ಹುಳುಗಳು ಇರ್ತವೆ. ನೀವು ಹುಷಾರಾಗಿ ಡ್ರೈವಿಂಗ್ನ ಮಾಡಿ. ಇಂಥವಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಮೇಲೆ ಅವರಾಗವೇ ನಿಮ್ಮ ಮೇಲೆ ಏನಾದರೂ ತೊಂದರೆ ಕೊಟ್ಟ ಅಂದರೆ ನೆಕ್ಸ್ಟು
ಪೊಲೀಸ್ ಸ್ಟೇಷನ್ನು ಅವು ಇವು ಅಂತ ಹೋಗಿ ಹಿಂಗೆ ಗುರಾಯಿಸ್ತಾ ಅಂತಕ್ಕೆಲ್ಲ ಹಿಂಗೆ ಜಗಳಕ್ಕೆ ಬರಲಿ ಅಂತಲೇ ಕಾಯಿ ಕೆರ್ಕೊಂಡು ಜಗಳಕ್ಕೆ ಬರಲಿ ಅಂತಲೇ ಕಾಯ್ತಾ ಇರೋಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡು. ಇಂಥ ಕೆಟ್ಟ ಹುಳುಗಳಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ.